ಹಿಂದಿನ ಭಾಗದಲ್ಲಿ ವನಜನಿಗೆ ತನ್ನ ಅತ್ತಿಗೆ ಸುಶೀಲಾ ಮಾಡೋ ಎಲ್ಲಾ ಕಿತಾಪತಿಗಳು ಗೊತ್ತಿರತ್ತೆ. ಇರೋ 3 ಜನ ಮಕ್ಕಳಲ್ಲಿ ಹಿರೇಮಗನಿಗೆ ಒಂಥರ, ಇನ್ ಮಿಕ್ಕಿರೋ 2 ಮಕ್ಕಳಿಗೆ ಒಂಥರ ಮಾಡ್ತಿದ್ದಾರೆ ಅನ್ನೋ ಭೇದ ಭಾವ ಅವಳು ಅರ್ಥ ಮಾಡ್ಕೊಂಡು ಹಿರೇಮಗ ಆಗಿರೋ ಅವಿನಾಶ್ಗೆ ಒಂದು ಮದುವೆ ಅಂತ ಮಾಡಿದ್ರೆ ಮುಂದೆ ಜೀವನದಲ್ಲಿ ಅತ್ತಿಗೆ ಮಾಡೋ ಯಾವ ನಾಟಕನೂ, ಆಟನೇ ಆಗಲಿ ನಾಟಕನೇ ಆಗಲಿ ಕಿತಾಪತಿನೇ ಆಗಲಿ ಯಾವುದು ನಡೆಯಲ್ಲ, ಬಂದಿರೋ ಸೊಸೆ ಎಲ್ಲಾನು ನಿಭಾಯಿಸ್ತಾಳೆ ಅಂತ ಅಂದ್ಕೊಂಡು ಸಂಬಂಧಿಕರಲ್ಲೇ ಒಂದು ಒಳ್ಳೆ ಹುಡುಗಿನ ನೋಡ್ತಾಳೆ. ಇದರಿಂದ ಸುಶೀಲಾ ನಾಟ ಮನೇಲಿ ಇನ್ಮುಂದೆ ನಡೆಯಲ್ಲ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ. ಹಾಗಾಗಿ ವನಜಾ ಹುಡುಕಿರೋ ಹುಡುಗಿನ ಅವನು ಮದುವೆ ಆಗ್ಬಾರ್ದು, ತಾನು ಹುಡುಕಿರೋ ಹುಡುಗಿನೇ ಮದುವೆ ಆಗ್ಬೇಕು ಅಂತ ಮಗನ ಹತ್ರ ಬೇಡಿಕೆ ಇಡ್ತಾಳೆ. ಇದೀಗ ನಿರ್ಧಾರ ಅವಿನಾಶಿಗೆ ಬಿಟ್ಟಿರೋದು. ಅತ್ತೆ ಹುಡುಕಿರೋ ಹುಡುಗಿನ ಮದುವೆ ಆಗ್ತಾನೋ ಅಥವಾ ತಾಯಿ ಹುಡುಕಿರೋ ಹುಡುಗಿನ ಮದುವೆ ಆಗ್ತಾನೋ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಹಾಗೆ ಮುಂದೆ ಸ್ಟೋರಿ ಏನೆಲ್ಲ ತಿರುವು ಪಡ್ಕೊಳ್ಳುತ್ತೆ ಅನ್ನೋದನ್ನ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅಯ್ಯಯ್ಯೋ, ಇವನು ಇವಾಗ ಏನು ಹೇಳ್ತಾನೋ ಏನೋ, ನಾನು ನಿನ್ನೆ ಅಷ್ಟೆಲ್ಲ ಹೇಳಿದ್ದೀನಿ, ಈಗೇನು ನಿರ್ಧಾರ ಮಾಡಿದಾನೋ ಏನೋ, ಎಲ್ಲಾದರೂ ಮಿಸ್ ಆಗಿ ಅತ್ತೆ ಹೇಳಿದ ಹುಡುಗಿನೇ ಮದುವೆ ಆಗ್ತೀನಿ ಅಂದ್ಬಿಟ್ರೆ ಮುಗೀತು, ನನ್ನ ಕತೆ ಮುಗೀತು. ಅದಕ್ಕೆ ಅದೇ ನಾನು ನಿನ್ನೆ ಹೇಳಿದ್ನಲ್ಲ, ಹುಡುಗಿ ನೋಡೋದಕ್ಕೆ ಹೋಗೋಣ ಅಂತ. ಏನು ನಿರ್ಧಾರ ಮಾಡಿದ್ರಿ ನೀವೆಲ್ಲ? ಅಯ್ಯೋ ವನಜಾ, ಇದ್ರಲ್ಲಿ ನಾನೇನೇ ನಿರ್ಧಾರ ಮಾಡೋದು? ನನ್ನ ಮಗನಿಗೆ ಯಾರು ಇಷ್ಟ ಆಗ್ತಾರೋ ಅವ್ರನ್ನೇ ಆಗಲಿ, ನಂದಂತೂ ಯಾವುದೇ ಅಭ್ಯಂತರನೂ ಇಲ್ಲ ನೋಡು. ಓ ಹೌದಾ ಅದಕ್ಕೆ, ಹಾಗಾದರೆ ಒಳ್ಳೇದೇ ಆಯಿತು ಬಿಡಿ. ಅವಿ, ನಿನಗೆ ನಾನು ಹೇಳಿದ ಸಂಬಂಧ ಒಪ್ಪಿಗೆ ಇದೆ ಅಲ್ವೇನೋ? ಇವತ್ತು ಹೋಗಿ ನೋಡ್ಕೊಂಡು ಬಂದ್ಬಿಡೋಣವಾ? ಅದು ಅದು ಅತ್ತೆ, ಅದು ಏನಂದರೆ ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅಮ್ಮ ಆಲ್ರೆಡಿ ಒಂದು ಹುಡುಗಿನ ನೋಡಿದಾಳಂತೆ, ಹಾಗಾಗಿ ಅವಳು ನೋಡಿರೋ ಹುಡುಗಿನೇ ನಾನು ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ. ಛೇ, ನಾನು ಅಂದ್ಕೊಂಡಿದ್ದೆ ನಿಜ ಆಯಿತು. ಅದಕ್ಕೆ ಆಲ್ರೆಡಿ ಯಾವುದೋ ಪೆದ್ದ ಹುಡುಗಿನ ಈ ಮನೆಗೆ ತಂದು ಸೇರಿಸ್ಬೇಕು, ಆಮೇಲೆ ಇವನ್ ಜೀವನನ ಹಾಳು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಅದಕ್ಕೆ ಯಾರನ್ನೋ ಆಲ್ರೆಡಿ ನೋಡಾಗಿದೆ. ಇವಾಗ ನಾನು ಏನು ಮಾಡಿದ್ರೂ ಯೂಸ್ ಇಲ್ಲ. ಇವನು ಅಮ್ಮ ಅಮ್ಮ ಅಂತ ಅಮ್ಮನ್ನೇ ತಲೆ ಮೇಲೆ ಹೊತ್ಕೊಂಡಿದ್ದಾನೆ ಅಲ್ವೋ? ನೀನು ಹೇಳೋದೇನೋ ಸರಿ, ಅಮ್ಮ ನೋಡಿರೋದು ಓಕೆ, ನಾನು ನೋಡಿರೋ ಹುಡುಗಿ ನಮ್ಮ ಸಂಬಂಧಿಕರಲ್ಲೇ ಕಣೋ. ಅದೇ ಲಲಿತಾ ಇದ್ದಾಳಲ್ಲ, ಲಲಿತನ ಮಗಳೇ ಕಣೋ. ತುಂಬ ಒಳ್ಳೆ ಹುಡುಗಿ, ಚೆನ್ನಾಗಿ ಓದ್ಕೊಂಡಿದ್ದಾಳೆ. ಬೇರೆ ನಿನಗೂ ಅವಳಿಗೂ ಹೇಳಿ ಮಾಡಿಸಿದ ಜೋಡಿ ಕಣೋ. ಅಯ್ಯೋ ಅತ್ತೆ, ನೀವು ಹೇಳೋದೇನೋ ಸರಿ, ಹಾಗಂತ ಅಮ್ಮನ ಮಾತನ್ನ ತೆಗ್ದಾಕೋದಕ್ಕಾಗುತ್ತಾ? ಅಮ್ಮ ನೋಡಿರೋ ಹುಡುಗಿನೋ ನೀವು ಹೇಳ್ದಾಗೆ ಒಳ್ಳೆಯವಳಾಗೇ ಇರ್ತಾಳೆ, ನೀವೇನು ಯೋಚನೆ ಮಾಡಬೇಡಿ ಅದ್ರ ಬಗ್ಗೆ ಎಲ್ಲ. ಸರಿ ಬಿಡಪ್ಪ, ನಿನ್ನ ತಾಯಿ ನೋಡಿದ ಹುಡುಗಿ ನಿನಗಿಷ್ಟ ಆಗಿದ್ದಾಳೆ ಅಂದರೆ ಅಷ್ಟೇ ಸಾಕು. ಇನ್ನು ನಾನೇನು ಹೇಳಿ, ನಾನಿನ್ನು ಹೊರಡ್ತೀನಿ. ಅವಿನಾಶ್ಗೆ ತನ್ನ ತಾಯಿ ಕಂಡ್ರೆ ಎಷ್ಟು ಪ್ರೀತಿ ಇರುತ್ತೋ ಅದಕ್ಕಿಂತ ಜಾಸ್ತಿ ಅವಳ ಮಾತಿನ ಮೇಲೆ ಗೌರವ ಇರುತ್ತೆ. ಹಾಗಾಗಿ ಅವಳು ಹುಡುಕಿದ ಹುಡುಗಿ ಒಳ್ಳೆಯವಳೇ ಆಗಿರ್ತಾಳೆ ಅನ್ನೋ ಕಾರಣಕ್ಕೆ ಇವನು ಅತ್ತೆ ಹುಡುಕಿದ ಹುಡುಗಿ ಬೇಡ ಅಂತ ಹೇಳಿ ತಾಯಿ ಹುಡುಕಿರೋ ಹುಡುಗಿನೇ ಮದುವೆ ಆಗೋದಕ್ಕೆ ಒಪ್ಕೋತಾನೆ. ಪ್ರತಿಯೊಬ್ಬರಿಗೂ ಹಾಗೆ ತಾನೆ, ತನ್ನ ತಾಯಿ ಜೊತೆಗೆ ಯಾರೋ ತುಂಬಾ ಮುಖ್ಯವಾದ ವ್ಯಕ್ತಿ ಇದ್ರೂ ಕೂಡ ತಾಯಿಗಿಂತ ಅವ್ರು ಮುಖ್ಯ ಅಂತ ಅನ್ಸೋದೇ ಇಲ್ಲ. ಹಾಗೆ ಅವಿನಾಶ್ಗೂ ಕೂಡ ತಾಯಿ ಮಾತೆ ಮುಖ್ಯ ಅನ್ಸುತ್ತೆ. ಹಬ್ಬ ಅಂತೂ ನನ್ನ ಮಾತೆ ಕೇಳ್ದ. ಎಲ್ಲಿ ಅತ್ತೆ ಅಂತ ಅತ್ತೆ ಮಾತು ಕೇಳ್ಬಿಡ್ತಾನೋ ಅಂತ ನಾನು ಒಳಗೊಳಗೆ ಭಯ ಪಟ್ಬಿಟ್ಟೆ. ಮೊದಲು ಮದುವೆ ಮಾಡಿಸ್ಬಿಡ್ಬೇಕು, ಇಲ್ಲಾಂದ್ರೆ ಆಮೇಲೆ ಇನ್ನೇನೇನಾಗುತ್ತೋ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಸುಶೀಲಾ ಅಂದ್ಕೊಂಡಿರೋ ಹಾಗೆ ತಾನು ನೋಡಿರೋ ಹುಡುಗಿ ಜೊತೆಗೆ ಅವಿನಾಶ್ ಮದುವೆ ಮಾಡ್ತಾಳೆ. ರಾಧಿಕಾ ತುಂಬಾ ಸೌಮ್ಯ ಸ್ವಭಾವದವಳು, ಯಾರಿಗೂ ಏರ್ ಧ್ವನಿಲ್ ಮಾತಾಡ್ದೋಳಲ್ಲ. ಓದು ಬರಹ ಅಂತ ಅಷ್ಟೇನು ಅವಳಿಗೆ ಗೊತ್ತಿರೋದಿಲ್ಲ. ಹಳ್ಳಿ ಹುಡುಗಿ, ಬಡವ್ರ ಮನೆಯಿಂದ ಬಂದಿರ್ತಾಳೆ. ಬಡವ್ರ ಮನೆ ಹುಡುಗಿ, ಓದು ಬರಹ ಅಷ್ಟೇನಿಲ್ಲ, ಸೌಮ್ಯ ಸ್ವಭಾವದಳು, ಅವಳಿಗೇನು ಅಷ್ಟಾಗಿ ಗೊತ್ತಾಗಲ್ಲ. ಅದೇ ಕಾರಣಕ್ಕೆ ಸುಶೀಲಾ ಅವಳನ್ನ ತನ್ನ ಮನೆ ಸೊಸೆ ಮಾಡ್ಕೋತಾಳೆ. ಓಹೋ, ಮರ್ತೇ ಬಿಟ್ಟಿದೆ, ಇವತ್ತು ಅವಿನಾಶ್ಗೆ ಸ್ಯಾಲ್ರಿ ಬಂದಿರುತ್ತೆ. ನಾನು ಇಷ್ಟು ದಿನ ಮನೆ ಖರ್ಚು ಅದು ಇದು ಅಂತ ಒಂದು 10,000 ಇಸ್ಕೋತಿದ್ದೆ. ಈ ಸರಿ ಒಂದು 15,000 ಇಸ್ಕೋತೀನಿ. ಹೇಗೋ ಹೆಂಡತಿ ಬಂದಿದ್ದಾಳೆ, ನಾನು ಇಲ್ಲ ಕಣೋ ಅದು ಇದು ಖರ್ಚು ಜಾಸ್ತಿ ಆಗುತ್ತೆ ಅಂತ ಒಂದು ಸುಳ್ಳು ಹೇಳ್ಬಿಡ್ತೀನಿ. ಅವನು ಹೇಗೂ ನಂಬ್ತಾನೆ. ಹೌದೌದು, ಹೀಗೆ ಮಾಡಿಬಿಡ್ತೀನಿ. ಮಗನೇ ಅವಿ, ನಿಂಗೆ ಸಂಬಳ ಬಂತೇನೋ? ಅದೇನಿಲ್ಲ, ಮನೆ ಖರ್ಚು ಅದು ಇದು ಅಂತ ಎಲ್ಲ ತರಿಸ್ಬೇಕಲ್ವೋ, ರೇಷನ್ನು ಹಾಳು ಮೂಳು ಅಂತ ಸುಮಾರು ಖರ್ಚಾಗುತ್ತೆ. ಒಂದು 15,000 ಬೇಕಿತ್ತು. ಅಯ್ಯೋ, ಇದೇನಮ್ಮ ಇದು? ಮನೆ ರೇಷನ್ಗೆ 15,000ನಾ? ಅಲ್ಲಮ್ಮ, ಇಷ್ಟು ದಿನ ಬರೀ 10,000 ಮಾತ್ರ ತಾನೇ ನೀನು ಇಸ್ಕೋತಾ ಇದ್ದಿದ್ದು, ಆದರೆ ಈಗೇನು ಸಡನ್ ಆಗಿ? ಅದೇ ಕಣೋ, ಮನೇಲಿ ಜನ ಜಾಸ್ತಿ ಆಗ್ತಿದ್ದಾರೆ, ಅದು ಇದು ಸರಕು ಸಾಮಾನು ಅಂತ ಬೇಕಲ್ವಾ, ಹಾಗಾಗಿ ಒಂದು 5,000 ಜಾಸ್ತಿನೇ ಬೇಕು ಕಣೋ. ಅಲ್ಲಮ್ಮ, ಅವಾಗಲೇ ರಾಧಿಕಾ ಎಲ್ಲ ಲೀಸ್ಟ್ ಕೊಟ್ಲು, ಆದರೆ ಅದನ್ನೆಲ್ಲ ಟೋಟಲ್ ಮಾಡಿ ನೋಡಿದ್ರೆ 15,000 ಎಲ್ಲ ಬೇಕಾಗಲ್ಲ, ಒಂದು 8-9 ಸಾವಿರಕ್ಕೆ ಮುಗ್ದೋಗುತ್ತೆ. ಆದರೆ ನೀನು 15,000 ಹೇಳ್ತಿದ್ಯಲ್ಲ? ಅಯ್ಯಯ್ಯೋ, ಇವನೇನು ಹೀಗೆ ಹೇಳ್ತಿದ್ದಾನೆ?
ಅಲ್ಲ, ನನ್ನ ಒಂದು ಮಾತು ಕೇಳಲಿಲ್ಲ ಹೇಳಲಿಲ್ಲ, ಅವಳೇ ಎಲ್ಲ ಲೀಸ್ಟ್ ಮಾಡಿ ಕೊಟ್ಟಿದ್ದಾಳಲ್ಲ. ಇರು, ಅವಳಿಗೆ ವಿಚಾರಿಸ್ಕೋತೀನಿ. ಅದೇನಿಲ್ಲ ಕಣೋ, ನಾನೇ ಅವಳಿಗೆ ಹೇಳ್ದೆ ಒಂದು 8-9 ಸಾವಿರ ಸಾಕು ಅಂತ. ಹಾಗಾಗಿ ಅವಳು ಅಷ್ಟು ಲೀಸ್ಟ್ ಮಾಡಿದಾಳೆ ಅನ್ಸುತ್ತೆ. ಆದರೆ ನಾನು ಲೆಕ್ಕ ಹಾಕಿ ನೋಡೋ ತನಕ ಒಂದು 15,000 ಬೇಕಾಗುತ್ತೆ ಕಣೋ. ಅವಳು ಇದ್ದಾಳೆ, ಈಗ ಸಟ್ಪಟೆ ಸಾಮಾನು ಎಲ್ಲ ಜಾಸ್ತಿ ಜಾಸ್ತಿ ತರಬೇಕಲ್ವೇನೋ, ಅದಕ್ಕೆ ಹೇಳ್ತಿದ್ದೀನಿ. ಓ ಹೌದಾ, ಹಾಗಾದರೆ ಸರಿಯಮ್ಮ. ನೀನೆಲ್ಲ ಯೋಚನೆ ಮಾಡಿರ್ತೀಯ ಬಿಡು. ನಾನು ನಿನಗೆ ಸಂಜೆ ಕೊಡ್ತೀನಿ. ನಾನು ಇವಾಗ ಆಫೀಸಿಗೆ ಹೋಗ್ತೀನಿ, ಲೇಟ್ ಆಗ್ತಿದೆ. ಅಯ್ಯೋಯ್ಯೋ ಹುಡುಗಿ, ಇನ್ನೂ ಬಂದು ಒಂದಿನ ಆಗಿಲ್ಲ, ಅಷ್ಟು ಬೇಗ ನನ್ನನ್ನು ಹೇಳ್ದೆ ಕೇಳ್ದೆ ಎಲ್ಲ ವ್ಯವಹಾರ ಮಾಡ್ತಿದ್ದಾಳಲ್ಲ. ಏನೋ ದೊಡ್ಡ ಹುಡುಗಿ, ನಮ್ಮ ಮನೇಲಿ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ ಅಂದರೆ ಅವಳ್ದೇ ಮಾಡ್ತಿದ್ದಾಳ. ಇರು, ಬರ್ತೀನಿ. ಅಮ್ಮ ರಾಧಿಕಾ, ಅಡುಗೆ ಮಾಡ್ತಾ ಇದೀಯಾ? ನಾನು ಅಲ್ಲೆಲ್ಲ ಹುಡ್ಕೊಂಡು ಬಂದೆ ನೋಡು ನಿನ್ನ. ನೀನು ಇಲ್ಲಿದ್ಯಾ? ಓ ಹೌದಾ, ಯಾಕತ್ತೆ? ಸರಿ, ಏನಾದರೂ ಬೇಕಿತ್ತಾ ನಿಮಗೆ? ಏನಾದರೂ ಬೇಕಾದರೆ ಹೇಳಿ, ನಾನು ಇವಾಗಲೇ ಮಾಡ್ಕೊಡ್ತೀನಿ. ಅಯ್ಯೋ ಅದೇನಿಲ್ಲಮ್ಮ, ಅದು ಬೆಳಗ್ಗೆ ರೇಷನ್ ಎಲ್ಲ ಲೀಸ್ಟ್ ಮಾಡಿ ಕೊಟ್ಟಿದ್ಯಂತೆ, ಹೌದಾ? ಹಾ ಅತ್ತೆ, ನಾನೇ ಕುತ್ಕೊಂಡು ಎಲ್ಲ ಲೀಸ್ಟ್ ಮಾಡಿಕೊಟ್ಟೆ. ನಿಮಗೆ ಮೊದಲೇ ವಯಸ್ಸಾಗಿದೆ, ಮತ್ತೆ ನಾನು ಈ ಸೊಸೆ ಆಗಿ ಬಂದ್ಮೇಲೂ ಇನ್ನೂ ಕೆಲಸ ಕೊಡೋದು ಸರಿಯಾಗಲ್ಲ ಅಲ್ವಾ, ಅದಕ್ಕೆ. ಅಯ್ಯೋ ರಾಧಿಕಾ, ಇದ್ರಲ್ಲಿ ತೊಂದರೆ ಏನು ಬಂತಮ್ಮ? ನಮ್ಮನೆ ಕೆಲಸ ನಾವೆಲ್ಲ ಒಟ್ಟು ಸೇರಿನೇ ಮಾಡಬೇಕು. ನೀನೊಬ್ಳೆ ಎಷ್ಟು ಅಂತ ಮಾಡ್ತೀಯಾ? ಅದು ಬೇರೆ ನಿನಗೆ ಹೊಸ್ತು, ಇಲ್ಲೆಲ್ಲ ಗೊತ್ತಾಗಲ್ಲ. ಈ ದುಡ್ಡು ಖರ್ಚು ವ್ಯವಹಾರ ಇದೆಲ್ಲ ನಾನು ನೋಡ್ಕೋತೀನಿ. ನಿನ್ನ ಮನೆ ಕೆಲಸ, ಅಡುಗೆ, ಊಟ ತಿಂಡಿ ಎಲ್ಲ ನೋಡ್ಕೊ, ಅಷ್ಟು ಸಾಕಮ್ಮ. ಅಮ್ಮ ರಾಧಿಕಾ, ಸುಮ್ಮನೆ ಕೂತ್ರೆ ಮೈಯೆಲ್ಲ ಜಡ್ಗಡ್ದಂಗೆ ಆಗ್ಬಿಡ್ತಮ್ಮ, ದಪ್ಪ ಬೇರೆ ಆಗ್ಬಿಡ್ತೀನಿ. ಅದಕ್ಕೆ ನಾನು ಸುಮ್ಮನೆ ಕೂರಕ್ಕೆ ಮನ್ಸೇ ಮಾಡಲ್ಲ ನೋಡು, ಅದಕ್ಕೆ ಹೇಳ್ತಿರೋದು. ನಾನು ಇದೆಲ್ಲ ನೋಡ್ಕೋತೀನಿ, ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಮನೆ ವ್ಯವಹಾರ ನೋಡಿ ನೋಡಿ ನಂಗೆ ತುಂಬ ಚೆನ್ನಾಗಿ ಅಭ್ಯಾಸ ಇದೆಯಲ್ಲ, ಬೇಗ ಬೇಗ ಎಲ್ಲ ಸರಿ ಮಾಡ್ಕೊಡ್ತೀನಿ. ನೀನು ಮನೇಲಿ ಅಡುಗೆ, ಮನೆ ಕೆಲಸ, ಅದು ಇದು ಎಲ್ಲ ಮಾಡ್ಕೊಂಡು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಹೋದ್ರೆ ಅಷ್ಟೇ ಸಾಕಮ್ಮ. ಸರಿ ಅತ್ತೆ, ನೀವೇ ಇಷ್ಟೊಂದು ಇಷ್ಟಪಟ್ಟು ಕೆಲಸ ಮಾಡ್ತೀನಿ ಅಂದರೆ ನಾನು ಯಾಕೆ ಬೇಡ ಅಂತೀನಿ ಹೇಳಿ? ನನಗೂ ಸ್ವಲ್ಪ ಹೆಲ್ಪ್ ಆದಂಗಾಗುತ್ತೆ. ಸರಿ, ನಿಮ್ಮಿಷ್ಟ. ಆದರೆ ನಿಮ್ಗೆ ಆಗಲ್ಲ ಅಂದರೆ ನನಗೆ ಹೇಳಿ, ನಾನು ಮಾಡ್ಕೊಡ್ತೀನಿ. ನೀವು ಯಾವ ಸಂಕೋಚ ಪಡೋದು ಬೇಡ, ಆಯ್ತಾ? ಆಹಾ, ಏನು ಪೆದ್ದು ಸೊಸೆ ಅಂತ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡ್ರೆ ಇವಳು ನನ್ನ ತಲೆ ಮೇಲೆ ಹತ್ತು ಕೂರೋಕೆ ರೆಡಿ ಮಾಡ್ಕೊಂಡಿದ್ದಾಳೆ. ಅಲ್ಲ, ಬರೋದ್ರೊಳಗೇನೆ ನನಗೆ ವಯಸ್ಸಾಗಿದೆ ಅಂತ ಹೇಳ್ತಿದ್ದಾಳೆ. ಆಹಾ, ಬಿಟ್ಬಿಡ್ತೀನ ನಾನು ಸುಮ್ಮನೆ? ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಇವಾಗ ಅವಿನಾಶ್ ಕೂಡ ತನ್ನ ಹೆಂಡತಿ ಜೊತೆ ತುಂಬಾನೇ ಕ್ಲೋಸ್ ಆಗಿದ್ದಾನೆ. ಅವಾಗೆಲ್ಲ 24 ಗಂಟೆನೂ ತಾಯಿ ಅಂತ ಇದ್ದವನು ಇವಾಗ ಸ್ವಲ್ಪ ಮಟ್ಟಿಗಾದ್ರೂ ಹೆಂಡತಿ ನೆನ್ಪು ಮಾಡ್ಕೋತಾನೆ. ಪ್ರತಿ ಕೆಲಸನೂ ಅವಳಿಗೆ ವಹಿಸ್ತಾ ಇರ್ತಾನೆ. ಮಗ್ನೆ ಬಾ, ಆಫೀಸಿಗೆ ಹೋಗೋಕೆ ಟೈಮ್ ಆಗುತ್ತೆ. ತಿಂಡಿ ಎಲ್ಲ ರೆಡಿ ಮಾಡಿಟ್ಟಿದ್ದಾಳೆ ನಿನ್ನ ಹೆಂಡತಿ, ನಾನೇ ತಿಂಡಿ ಹಾಕ್ಕೊಡ್ತೀನಿ. ನೀನು ಅದು ಇದು ಕೆಲಸ ಅಂತ ಇವಾಗಂತೂ ತಿಂಡಿನೇ ಸರಿಯಾಗಿ ತಿನ್ನಲ್ಲ. ನಾನು ಬೇರೆ ಸ್ವಲ್ಪ ಕೆಲಸ ಇದೆ ಅಂತ ಆ ಕಡೆ ಆಗ್ಬಿಡ್ತೀನಿ, ನಿನ್ನ ಕಡೆ ಗಮನ ಕೊಡೋದಕ್ಕೆ ಆಗಿಲ್ಲ. ಬಾ, ಮೊದಲು ತಿಂಡಿ ತಿನ್ನುವಂತೆ. ಇಲ್ಲಮ್ಮ, ನಂದು ಅವಾಗಲೇ ತಿಂಡಿ ಆಯಿತು. ರುಚಿಯಾಗಿತ್ತು. ರಾಧಿಕಾ ಉಪ್ಪಿಟ್ಟನ್ನ ತುಂಬ ರುಚಿಯಾಗಿ ಮಾಡಿದ್ಲು. ನೀನು ಮಾಡ್ತೀಯಲ್ಲ ಅದಕ್ಕಿಂತನೂ ರುಚಿಯಾಗಿತ್ತಮ್ಮ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ತಿಂದೆ ಇವತ್ತು. ಅವಳೇ ಹಾಕ್ಕೊಟ್ಟಿದ್ಲು. ಅಯ್ಯೋ ಸಾಕು, ಸುಮ್ಮನೆ ಇರೋ. ಯಾವಾಗ ನೋಡಿದ್ರು ಅಮ್ಮ ತಿಂಡಿ ಹಾಕು, ಅಮ್ಮ ತಿಂಡಿ ಹಾಕು ಅಂತಿದ್ದೆ. ಇತ್ತಿತ್ಲಾಗಂತೂ ತಿಂಡಿ ಹಾಕು ಅಂತಾನೂ ಹೇಳ್ತಿರ್ಲಿಲ್ಲ, ತಿನ್ನೋದೇ ಬಿಟ್ಬಿಟ್ಟಿದ್ಯಾ ಅನ್ಕೊಂಡೆ ನಾನು. ಈಗ ನೋಡಿದ್ರೆ ಹೆಂಡತಿ ಹಾಕ್ಕೊಟ್ಲು ಅಂತೀಯಲ್ಲ, ನನ್ನ ಸಮಾಧಾನಕ್ಕೆ ಹೇಳ್ತಿದ್ಯಾ? ನನ್ಗೇನು ಕಷ್ಟ ಆಗಲ್ಲ, ಬಾ ನೀನು ತಿಂಡಿ ತಿನ್ನುವಂತೆ. ಅಯ್ಯೋ ಇಲ್ಲ ಅತ್ತೆ, ನಿಮ್ಮ ಮಗ ಹೇಳ್ತಿರೋದು ನಿಜಾನೇ. ನಾನೇ ಅವಾಗಲೇ ತಿಂಡಿ ಹಾಕ್ಕೊಟ್ಟೆ, ಅವ್ರು ಅವಾಗಲೇ ತಿಂದಿದ್ದಾರೆ. ನೀವು ತಿನ್ನೂರಂತೆ, ಬನ್ನಿ. ಹೌದಮ್ಮ, ನೀನು BP ಮಾತ್ರೆ ಎಲ್ಲ ತಗೋಬೇಕಲ್ಲ. ನೀನು ಹೋಗಿ ಮೊದಲು ತಿಂಡಿ ತಿನ್ನು. ನನಗೆ ಆಫೀಸಿಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ಅಯ್ಯೋ ಇದೇನಿದು, ದಿನ ಕಳ್ದಾಗು ಗಂಡ ಹೆಂಡತಿ ಇಬ್ರು ಒಂದಾಗ್ತಿದಾರಲ್ಲ. ಅಲ್ಲ, ನಾನು ಈ ಹುಡುಗಿನ ಮದುವೆ ಮಾಡಿಸ್ಕೊಂಡು ಬಂದಿದ್ದೇನ ಕೇಳು, ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಲಿ ಅಂತ. ಇದು ನೋಡಿದ್ರೆ ಗಂಡ ಹೆಂಡತಿ ಒಂದಾಗಿ ನನ್ನನ್ನೇ ಮೂಲೆ ಗುಂಪು ಮಾಡೋ ಹಾಗಿದೆಯಲ್ಲ. ಅಲ್ಲ, ಇಬ್ರು ಒಂದಾದ್ರೆ ಆಮೇಲೆ ಲೆಕ್ಕಪತ್ರ ಅಂತ ಅವಳು ಕೇಳೋದಕ್ಕೆ ಶುರು ಮಾಡ್ತಾಳೆ. ಇವಳು ನೋಡಿದ್ರೆ ಪೆದ್ದ ಹುಡುಗಿ ಅನ್ಕೊಂಡ್ರೆ ಏನೋ ಒಂಥರ ಜೋರಾಗೇ ಇದ್ದಾಳೆ ಅನ್ಸುತ್ತೆ. ಯಾವುದಕ್ಕೂ ನನ್ನ ಹುಷಾರಲ್ಲಿ ನಾನಿರ್ಬೇಕು. ಅಮ್ಮ, ಅದು ಮದುವೆ ಆಗಿ ಇಷ್ಟು ದಿನ ಆದರೂ ರಾಧಿಕಾ ತವ್ರ ಮನೆಗೆ ಹೋಗಿಲ್ಲ. ಹಾಗಾಗಿ ಒಂದು ವಾರ ತವ್ರ ಮನೆಗೆ ಹೋಗಿ ಬರಲಿ ಅಂತ. ಓಹೋ, ಒಂದು ವಾರ ತವ್ರ ಮನೆಗೆ ಹೋಗ್ತಿದ್ದಾಳೆ, ಒಳ್ಳೇದಾಯ್ತು. ಈ ಒಂದು ವಾರದಲ್ಲಿ ನನ್ನ ಮಗನ ಕಿವಿಗೆ ಏನಾದರೂ ಊದಿ ಅವರಿಬ್ರು ಮಧ್ಯೆ ಜಗಳ ಬಂದು ದೂರ ಆಗೋ ಹಾಗೆ ಮಾಡ್ಬೋದು. ಒಳ್ಳೇದಾಯ್ತು, ಕಳಿಸ್ಬೇಕು. ಅಯ್ಯೋ ಅದಕ್ಕೇನಂತ ನಾನೇ ಹೇಳಬೇಕು ಅನ್ಕೊಂಡಿದ್ದೆ. ಪಾಪ ಮದುವೆ ಆದ್ಮೇಲೆ ಇಲ್ಲಿಗೆ ಬಂದ್ಮೇಲಂತೂ ಅವಳು ತವ್ರ ಮನೆಗೆ ಹೋಗೇ ಇಲ್ಲ. ಎಷ್ಟೇ ಅಂದ್ರು ಮನೆ ಮಗಳು ಬಂದಿಲ್ಲ ಅಂದ್ರೆ ಅವರಿಗೂ ಬೇಜಾರು, ಇವಳು ಹೋಗಿಲ್ಲ ಅಂದ್ರೆ ತಂದೆ ತಾಯಿ ನೋಡಿಲ್ಲ ಅಂತ ಬೇಜಾರು. ನಾನೇ ಹೇಳಬೇಕು ಅನ್ಕೊಂಡಿದ್ದೆ, ಅಷ್ಟರಲ್ಲಿ ನೀನು ಹೇಳ್ದಿಯಲ್ಲ. ಸರಿ, ಕರ್ಕೊಂಡೋಗಿ ಬಿಟ್ಬಾ, ಒಂದು ವಾರ ಇದ್ದು ಬರಲಿ. ಅದು ಹಾಗಲ್ಲಮ್ಮ, ಅವಳ ಜೊತೆಗೆ ಒಂದು ವಾರ ನಾನು ಹೋಗಿ ಅಲ್ಲೆಲ್ಲ ಇದ್ದು ಬರೋಣ ಅಂತ.
ಆಫೀಸ್ನಲ್ಲಿ ಕೂಡ ಒಂದು ವಾರ ಲೀವ್ ತಗೊಂಡಿದ್ದೀನಿ. ಅದನ್ನೇ ನಿನ್ನ ಹತ್ರ ಹೇಳೋಣ ಒಂದ್ಸಾರಿ ಅಂತ ಹೇಳ್ತಾ ಇರೋದು. ಸುಶೀಲಾ ಮಗ ಸೊಸೆ ಇಬ್ರು ದೂರ ಮಾಡಬೇಕು, ಅವರಿಬ್ರು ಹತ್ರ ಇದ್ದಷ್ಟು ತನಗೆ ಪ್ರಾಬ್ಲಮ್ ಅಂತ ಅವಳು ಯೋಚನೆ ಮಾಡ್ತಿದ್ದಾಳೆ. ಆದ್ರೆ ಇಲ್ಲಿ ಅವಿನಾಶ್ ತಾನು ಹೆಂಡತಿ ಜೊತೆ ಅವಳು ತವ್ರ ಮನೆಗೆ ಹೋಗಿ ಒಂದು ವಾರ ಆರಾಮಾಗಿ ಇದ್ ಬರೋ ಪ್ಲಾನ್ ಅಲ್ಲಿದ್ದಾನೆ. ಇವಾಗ ಸುಶೀಲಾ ಏನ್ ಮಾಡ್ತಾಳೆ? ಮಗ ಸೊಸೆ ಇಬ್ರು ತವ್ರ ಮನೆಗೆ ಕಳಿಸ್ತಾಳ ಅಥವಾ ಏನೋ ಒಂದು ಪ್ಲಾನ್ ಮಾಡಿ ಮಗನ ಹೋಗದೆ ಇರೋ ಹಾಗೆ ಮಾಡ್ತಾಳ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.